A9 News. 5 ಫುಟ್ ನೀರ್ ನಿಂತಾವ್ರಿ. ಕೆನಾಲ್ ರೋಡ್ ಡಾಂಬರಿ ರೋಡ್ ಹೈಟ್ ಮಾಡ್ಬಿಟ್ಟಾರ್ರಿ. ಹೈಟ್ ಮಾಡೋದ್ರಿಂದ ಮಳಿ ನೀರು ಫುಲ್ ಬಂದ್ 5 ಫುಟ್ ಈಗ ನಿಮ್ ವಿಡಿಯೋ ಹಾಕ್ತೇನ್ರಿ ಬೇಕಿದ್ರಿ. ಇದ್ರಾಗ ವಿಡಿಯೋ ತೋರಿಸ್ತೀನಿ ಅಂದ್ರೆ ಇದು ಊರೊಳಗ್ರೆ ಹೊಲದಾಗ ಸರ್ ಇದು ನೋಡ್ರಿ ಸರ್ ಇಷ್ಟು ನೀರ್ ನಿಂತ ಇದು ಅವ್ರ ದನಗಳ ಶೆಡ್ ಇವ್ರ ಎಲ್ಲಾ ಬೆಳಿ ಈ ರೀತಿ ಯಾಕಂದ್ರೆ ಇದು ಆಗ್ತಾ ಇದಾವ ಅಂದ್ರೆ ಅವ್ರಿಗೆ ಪಿಡಿಯೋ ಹೇಳಿದ್ವಿ, ತಹಸೀಲ್ದಾರ್ ಸಾಹೇಬ್ರಿಗೆ ವಿಡಿಯೋ ಹಾಕಿದೀವಿ. ಅಂದ್ರೆ ಅವ್ರಿಗೆ ಏನು ಹೋಗ್ಲಾಗ ನೋಡ್ರಿ ಸರ್ ಬಾಂಡೆ ಬೆಂಡೆ ಹಂಗ ನೋಡ್ರಿ ಸರ್ ಅದು ರೋಡ್ ಹೈಟ್ ಮಾಡೋದ್ರಿಂದ ಎಲ್ಲಾ ನೀರ್ ನಿಂತಿರ್ತಾವ್ರಿ. ಇವನೇ ರೈತಾರಿ ಅದ ಇವತ್ತಿಗೆ 12 ದಿವಸ ಐತ್ರಿ ಎಲ್ಲಾ ಆಫೀಸ್ ತಿರ್ಗಾಡ್ ಸಾಕಾಗ್ತಿಸಿ ಎಲ್ಲಾರಿಗೆ ನಾನು ಸುಧಾ ಹೇಳಿದ್ವಿ ಸರ್. ಇವತ್ತ ಹರ್ನಾಳ್ ಗ್ರಾಮ ಒಬ್ಬ ರೈತರ ಹೊಲ್ದಾಗ ಹೆಚ್ಚು ಕಮ್ಮಿ ಒಂದ್ 5 ಫುಟ್ ನೀರ್ ನಿಂತಾವ. ಎಲ್ಲಾ ಅವ್ರ ಏನ್ ತೊಗರಿ ಬಿತ್ತಾರ, ಬೆಳೆ ಎಲ್ಲಾ ಹಾಳಾಗ್ತಿಸಿ, ದನ ಕರ ಸಣ್ಣ ಹುಡುಗರು ಇವತ್ತಿಗೆ 12 ದಿವಸ ಐತಿ. ಪಿಡಿಒ ಅವ್ರಿಗೆ ಫೋನ್ ಹಚ್ಚಾರ, ಅವ್ರು ಪಿಡಿಒ ಹತ್ರ ಹೋಗ್ಯಾರ, ತಲಾಟಿ ಹತ್ರ ಹೋಗ್ಯಾರ, ಇಒ ಹತ್ರ ಹೋಗ್ಯಾರ, ಎಲ್ಲಾ ರೀತಿ ನಾನಾ ರೀತಿ ಅವ್ರು ಹೋಗ್ಕೇಸಿ ಕೇಳಿದ್ರ ಅವ್ರ ಏನ್ ನ್ಯಾಯ ಸಿಗ್ತಾ ಇಲ್ಲ. ಅದ್ರ ಸಂಬಂಧ ನಾವು ಇವತ್ತು ಮೊನ್ನೆ DC ಸಾಹೇಬ್ರಿಗೆ ನಮ್ ಸಂಘಟನೆಗೆ ಬಂದ್ ಕೇಸಿ ಹೇಳೋಣ, ಈ ರೀತಿ ನಮ್ಗೆ ತುಂಬಾ ಅನ್ಯಾಯ ಆಗ್ತಾ ಇದಾವ, ನಾವೆಲ್ಲ ನೀರಾಗ ಮುಣಗ್ ಹೋಗಿದ್ವಿ. ರೋಡ್ ಹೈಟ್ ಮಾಡಿ ಅವ್ರ ಡಾಂಬರಿ ರೋಡ್ ಒಂದೇ ಊರಿಗೆ ಹೋಗುದು ಅದು ಒಂದ್ ಒಳ್ಳೆ ವಿಚಾರ. ರೋಡ್ ಮಾಡ್ಯಾರ ಆಗ್ಲಿ, ನಮ್ಗೇನ್ ಅಭ್ಯಂತರ ಇಲ್ಲ. ಯಾಕಂದ್ರ ಅಲ್ಲಿ ಎಲ್ಲೆಲ್ಲಿ ರೈತರ ಹೊಲ್ದಾಗ ನೀರ್ಗಳು ನಿಂದಿರ್ತಾವ, ಅಲ್ಲೆಲ್ಲಿ ಅವ್ರ ಪೈಪ್ ಹಾಕ್ಬೇಕಾಗಿದ್ದು, ಅಲ್ಲೆಲ್ಲಿ ಬ್ರಿಡ್ಜ್ ಕಟ್ಬೇಕಾಗಿದ್ದು, ಅದು ಮಾಡಿಲ್ಲ ಅವ್ರ. ಅದರದಿಂದ ಇವ್ರ ಹೆಚ್ಚು ಕಮ್ಮಿ ಇವತ್ತ ಮಿನಿಮಮ್ ಒಂದ್ 5 ಫುಟ್ ನೀರ್ ನಿಂತ ಇವ್ರಿಗೆ 12 ದಿವಸ ಐತಿ ಇವತ್ತು ಊಟ ಮಾಡ್ಲಾರ್ದೆ. ಹರ್ನಾಳ್ ಊರ್ದಿಂದ ಗ್ರಾಮದಿಂದ ಒಬ್ಬ ರೈತರ ಬಂದ್ ನಮ್ಮ ಆಫೀಸ್ ಕಂಪ್ಲೇಂಟ್ ಕೊಡೋಣ. ನಾವು ಇರುವುದೇ ರೈತರ ಪರವಾಗಿ. ಯಾವತ್ತೂ ಒಬ್ಬ ರೈತರಿಗೆ ನಾವು ಅನ್ಯಾಯ ಆದ್ರೆ ಎಲ್ಲಿ ಬೇಕಲ್ಲಿ ನಾವು ಹೋರಾಟ ಮಾಡ್ಲಾಕ ರೆಡಿ ಇದ್ವಿ. ಮಾನ್ಯ DC ಸಾಹೇಬ್ರು ಇದ್ರ ಇದು ಮಾಡ್ಕೇಸಿ ತಹಸೀಲ್ದಾರಿಗೆ ಫೋನ್ ಮಾಡಿದ್ದು, ತಹಸೀಲ್ದಾರ್ ಬಿ ಮಾಡಿಸ್ತೀನಿ ಅಂತ ಕೇಸಿ ಬರೇ ಉಡಾನ್ ತಪ್ಪು ಉತ್ತರ ಹೇಳ್ತಾ ಇದ್ದಾರೆ. ಅದ್ರ ಸಂಬಂಧ ನಮ್ಗೆ ಏನೂ ನ್ಯಾಯ ಸಿಗ್ತಾ ಇಲ್ಲ. ಈ ಬಿಜಾಪುರ ಜಿಲ್ಲಾ ಬಂದ್ರೆ ಏನಾಗ್ಬಿಡ್ತಾವಂದ್ರೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಂಗಿಲ್ಲ. ಇಲ್ಲಿ ಶಾಸಕರ ನಮ್ಮ ಸುನಿಲ್ ಗೌಡ್ರಾಗ್ಲಿ, MB ಪಾಟೀಲ್ ಆಗ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಂದು ಕೊಡ್ತಾರ. ಅದು ಸರಿಯಾಗಿ ಮಾಡ್ಲಾರ್ದೆ ದೂರ್ಬಳಕೆ ಮಾಡ್ಕೇಸಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಂಗಿಲ್ಲ. ನಾ MB ಪಾಟೀಲ್ ಸಾಹೇಬ್ರಿಗೆ ಮೀಡಿಯಾ ಮುಖಾಂತರ ಹೇಳ್ತೀನಿ, ಇಂಥವ್ರ ಮೇಲೆ ಕಾರ್ವಾಯಿ ಮಾಡ್ಕೇಸಿ ಇವ್ರಿಗೆ ಏನೈತಿ ಪಿಡಿಒ ಆಗ್ಲಿ, ಅಲ್ಲಿ ಮೆಂಬರ್ ಆಗ್ಲಿ, ಹರ್ನಾಳ್ ಮೆಂಬರ್ ಆಗ್ಲಿ, ಅಲ್ಲಿ ಅವ್ರಿಗೆ ತಗದ್ ಕೇಸಿ ಬ್ಯಾರದವ್ರು ಹಾಕ್ಬೇಕು. ಯಾಕಂದ್ರೆ ಈ ರೀತಿ ಅವ್ರ ಕೆಲ್ಸಾನೇ ಆಗ್ಲಿ, ರೈತರ ಸತ್ತು ಹೋದ್ಮೇಲೆ ಅವ್ರಿಗೆ ಮಣ್ಣು ತಿಂತಾರ. ಒಬ್ಬ ರೈತರದಿಂದೇ ಅವ್ರು ಬೆಳೆ ತಿನ್ಬೇಕು. ಒಬ್ಬ ರೈತ ಇದು ಮಾಡಿದ್ರೆ ಒಂದ್ ಬೆಳೆ ತಿಂತಾರಪ್ಪ. ರೈತರನೇ ಸತ್ತು ಹೋದ್ರೆ ಅವ್ರಿಗೆ ಮಣ್ಣು ತಿನ್ನಿಕೇಸಿ ಬದಕ್ಬೇಕ. ಇದು ಎಲ್ಲರೇ ಅವ್ರು ಆಗ್ಲಿಕ್ಕಂದ್ರೆ ನೀರ್ ಇವತ್ತ ನಾಳೆಗ್ ತೆಗಿಲಿಕ್ಕಂದ್ರೆ ನಾವು ಉಗ್ರಾಗಿ ಹೋರಾಟ ಮಾಡ್ಕೇಸಿ ತಿಕೋಟ ತಾಲೂಕಾ ಒಳಗ ಮೇನ್ ರೋಡ್ ನಾವು ಬಂದ್ ಮಾಡ್ಕೇಸಿ ಉಗ್ರಾಗಿ ಹೋರಾಟ ಮಾಡ್ಕೇಸಿ ಅವ್ರ ನೀರ್ ಎಲ್ಲಿ ತಾನ ತೆಗಿಯಂಗಿಲ್ಲ, ಎಲ್ಲಿ ತಾನ ನಾವು ತಿಕೋಟ ತಾಲೂಕಾ ಇವತ್ತು ನಾಳೆಗೆ ಒಂದ್ ದಿವಸ ಟೈಮಿಂಗ್ ಅವ್ರು. ಯಾಕಂದ್ರೆ ಮನುಷ್ಯ ಇದ್ರೆ ನಾವು ಎಲ್ಲಿ ಬೇಕಿದ್ದು ಹೋಗ್ಬಹುದು. ನಿಮ್ಗೊಂದು ವಿಡಿಯೋ ಬಿಡ್ತೀನಿ ಮಾಧ್ಯಮ ಮುಖಾಂತರ, ಅವೆಲ್ಲ ನೋಡ್ರಿ. 5 ಫುಟ್ ನೀರ್ ನಿಂತಾವ್, ದನ ಕರ ಸಣ್ಣ ಹಡಗಳು ಎಲ್ಲಾ ಅಲ್ಲಿ ನಿಂತಾವ್. ಜನ ಇದ್ರೆ ನಾವ್ ಎಲ್ಲಿ ಬೇಕಲ್ಲಿ ಹೋಗ್ಕೇಸಿ ಬೇರೆ ಮನೆಯವ್ರು ಶಿಫ್ಟ್ ಮಾಡಿ ನಿಂದಿರ್ಬಹುದು. ಅವ್ರಿಗೆ ಅಲ್ಲಿಗೆ ಹಾಯ್ಲಾಕ್ ಆಗ್ತಾ ಇಲ್ಲ, ಅಷ್ಟು ತ್ರಾಸ ಆಗ. ಇಂಜಿನಿಯರ್ ರೋಡ್ ಮಾಡಿದ್ವಿ, ಇಂಜಿನಿಯರಿಗೆ ಫೋನ್ ಹಚ್ಚಿದ್ವಿ, ಪಿಡಿಒ ಅವ್ರಿಗೆ ಫೋನ್ ಮಾಡಿದ್ವಿ, ಅವ್ರು ಏನೂ ಅದ್ರ ಕೇರೆ ಮಾಡ್ತಾ ಇಲ್ಲ, ನಮ್ಮ ಸಂಬಂಧ ಬರಂಗಿಲ್ಲ ಅಂತ. ಇವತ್ತ ನಾವು DC ಸಾಹೇಬ್ರಿಗೆ ಮನೆ ಕೊಡ್ಲಾಕ್ ಬಂದಿದ್ವಿ. DC ಸಾಹೇಬ್ರು ನಮ್ಗೆ ಆಶ್ವಾಸನೆ ಕೊಟ್ಟಾರ, ನಾವ್ ಏನಿದ್ರೆ ನಿಮ್ ಪರವಾಗಿದ್ವಿ, ರೈತರ ಪರವಾಗಿದ್ವಿ, ಹಲವಾರು ಕೆಲಸ ಮಾಡ್ಕೊಟ್ಟಾರ ನಮ್ಗೆ ಅವ್ರು. ಇದೇ ಏನಿಲ್ಲ, ರೈತರ ಪರವಾಗಿ ಎಲ್ಲಿ ಏನು ಅಡತನ ಬಿದ್ರೆ ಕೆಲಸ ಮಾಡ್ಯಾರ. ಅದ್ರ ಸಂಬಂಧ ನಾವು ತುಂಬಾ ವಿಶ್ವಾಸ ಇಟ್ಕೇಸಿ ಇಲ್ಲಿ ತನ ಬಂದಿದ್ವಿ. ಅವ್ರು ಈ ವಿಷಯ ತಕ್ಷಣ ಬಗೆಹರಿಸ್ಕೊಡ್ತಾರ ಅಂತೇಸಿ ನಮ್ದು ಸಂಘಟನೆ ವತಿಯಿಂದ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಎಲ್ಲರೂ ಸದಸ್ಯ, ತಾಲೂಕಾ ಅಧ್ಯಕ್ಷಗಳು, ಜಿಲ್ಲಾ ಅಧ್ಯಕ್ಷಗಳು ಎಲ್ಲರೂ ಬಂದ್ ಕೇಸಿ ನಾವು ಇವತ್ತು ಮಾನ್ಯ DC ಸಾಹೇಬ್ರಿಗೆ ಮನವಿ ಕೊಡ್ತಾ ಇದ್ವಿ. ಮನವಿ ಮುಖಾಂತರ ಅವರೆಲ್ಲ ಕೆಲಸ ಬಗೆಹರಿಸ್ಕೊಡ್ತೀವಿ. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯ ಅಧ್ಯಕ್ಷ ಮೋತಿರಾಮ್ ಚೌಹಾಣ್. ಜಿಲ್ಲೆದಾದಂತ ರೈತ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ, ಈ ರೈತ ಸಂಘಟನೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಎಲ್ಲೇ ತೊಂದರೆ ಬಂದಲ್ಲಿ ನಾವು ರೈತ ಸಂಘಟನೆ ಹಾಜರಿರ್ತೀವಿ. 24x7 ಅಂತೇಳಿ ಅಂದಿದ್ದೀವಲ್ಲ, ಅದೇ ತರ ನಾವು ಕೆಲಸ ಮಾಡ್ತೀವಿ. ಸೊ ನಮ್ಮ ಈ ಸಂಘಟನೆಗೆ ಬಂದು ನಮ್ಮ ಯರ್ನಾಳ ಗ್ರಾಮದ ಗ್ರಾಮದ ಒಬ್ಬ ರೈತ ಅವರು ಅವ್ರ ಮನೆ ತುಂಬಾ ನೀರ್ ನಿಂತಿದ್ರಿಂದ ಸೊ ಬಹಳ ತೊಂದರೆ ಆಗ್ಯದ. ಆ ತೊಂದರೆಯನ್ನ ಬಗೆಹರಿಸ್ಕೊಡ್ಬೇಕು ಅಂತೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿಗೆ ನಾವು ಮನವಿ ಕೊಡಕ್ ಬಂದೀವಿ. ಸೊ ಈ ಮನವಿ ಮುಖಾಂತರ ಅವ್ರಿಗೆ ನಾವು ಸ್ವೀಕಾರ ಮಾಡ್ಕೋಬೇಕಂತೇಳಿ ನಾವು ಹರ್ನಾಳ ಗ್ರಾಮದಿಂದ ಲಕ್ಕಪ್ಪ ಚಾಪೆ ಅವ್ರ ಹೊಲ್ದಾಗ ನಮ್ಮ ಹೊಲ್ದಾಗ ನೀರ್ ಅಂತಾರ ಪೂರ. ಈಗ ಹೊಲ್ದಾಗ್ರಿ ಮನಿ ಕಟ್ಟಿದೇವ್ರಿ, ಹೊಲ್ದಾಗ ಮನಿ ಕಟ್ಟಿವಿ, ಮನ್ಯಾಗ ಪೂರ ನೀರ್ ಇರ್ತಾವ್ರಿ.
5 ಫೂಟ್ ನೀರ್ ಇರ್ತಾವ ಮಳಿ ನೀರಿ. ರೋಡ್ ಮಾಡೋ ಮುಂದ ಪೂಲ್ ಹಾಕಿಲ್ರಿ ಅಲ್ಲಿ. ಪೂಲ್ ಹಾಕಂದ್ರು ಹಾಕಿಲ್ರಿ ಅವ್ರು. ಆ ಕಡೆ ಹೋಗ್ತಾವಂದ್ರು. ಈಗ ಎಲ್ಲಾ ರೋಡ್ ಬಂದ್ ಮಾಡ್ಬಿಟ್ಟಾರ ಅವ್ರು. ಈ ಪೂರ ನೀರಾಗ ನಿಂತಿದ್ರು. ಈಗ ನೀರಾಗ ನಿಂದ್ರು ರೋಡ್ ಮ್ಯಾಗ ವಸ್ತಿ ಹಾಕೋನು ಏನ್ ಅಲ್ಲಿ ನೀರಾಗ ನಿಂದ್ರು ಡಿ ಸಿ ಸಾಹೇಬ್ ಹೇಳ್ಬೇಕು. ಮನವಿ ಕೊಟ್ಟಿದೆವು, ಏನ್ ಮಾಡ್ತಾರ ನೋಡ್ರಿ ಮುಂದೆ. ನಮ್ಮ ಹೆಸರು ಬಸವರಾಜ್ ಚಾಪ್ಯಾನ್. ರೈತರದ ಬಹಳ ಅನ್ಯಾಯ ಐತಿ. ಅವ್ರು ಎಲ್ಲಿ ರೈತಗ ಅನ್ಯಾಯ ಆಗೈತಿ. ಹರ್ನಾಳದಾಗ ಬಾಳ ನೀರ್ ನಿಂತ ಸಾಲಿ ಐತಿ ಮಗಲ್ದಾಗ. ಸಾಲಿ ಮಗಲ್ದಾಗ ಅದ ರೋಡ್ ಹೈಟ್ ಮಾಡ್ಯಾರ. ಹೈಟ್ ಮಾಡಿ ಅವ್ರಾಗ ಏನ PW ಅವ್ರಿಗೆ ಹೇಳ್ಬೇಕಾಗಿತ್ತು. ಹೇಳಿದ್ರು ಅವ್ರು ಮಾಡಿಲ್ಲ. ಪೂಲ್ ಮಾಡಿಲ್ಲ. ಅದ್ ಏನ್ ತಕ್ಷಣ ಕ್ರಮ ತಗೊಂಡ್ ಕಿಶನ್ ಪೂಲ್ ಮಾಡ್ಬೇಕು. ನನ್ನ ಹೆಸರು ದ್ರಾಪ ವಿಠಲ್ ಗುಗ್ರಿ. ಈಗ ಹರ್ನಾಳದಾಗ. ಹರ್ನಾಳದಾಗ ಮನಿಗೋಳದಾಗ ಹೊಂಟೈತಿ. दरियापा विठल गुगरी। जय जवान जय किसान। लेटेस्ट न्यूज के लिए देखते रहिए A9 न्यूज।